ಯಾಕಪ್ಪಿ ಒಂದು ಅರ್ಧ ಗಂಟೆ ಆಯ್ತು ಲಗೇಜ್ ಶಿಫ್ಟ್ ಮಾಡೋಕ್ಕೆ. ಅಲ್ಲಿ ಮೇಲೆ ಹೋಗೋಳೆ. ಏನು ಕಂಟೆಂಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಬರೋ ಅಷ್ಟಲ್ಲಿ ಬಂದ್ಬಿಟ್ಟು ನಾನೇನು ಮಾಡಲಿ. ಹೇ ಗಾಯ್ಸ್, ವೆಲ್ಕಮ್ ಟು ನಂದು ಇನ್ನೊಂದು ವಿಡಿಯೋ. ಏನಪ್ಪ ಅಂದರೆ ಈಗ ಎದ್ದಿದ್ದೀನಿ. ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ರೂಮಿಂದ. ಇವತ್ತು ಏನು ಕೆಲಸ ಅಂದರೆ ಅದೇ ನಿನ್ನೆ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಪಿ ಜಿ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ. ನಿನ್ನೆ ಬರೀ ಬುಕ್ಸು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ನಮ್ಮನೆ ಡಂಪ್ ಮಾಡಿದ್ದೀವಿ. ಮಿಕ್ಕಿದ್ದೆಲ್ಲ ಈಗ ಇನ್ನೊಂದು ಹೊಸ ಪಿ ಜಿ ಇದೆಯಲ್ಲ ಅಲ್ಲಿಗೆ ಡಂಪ್ ಮಾಡಬೇಕು. ಇನ್ನು ಬಟ್ಟೆ ಎಲ್ಲ ಇದೆ. ಬಟ್ಟೆ ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲೂ ಶಿಫ್ಟ್ ಮಾಡಿ ಮತ್ತೆ ಮನೆಗೆ ಬರಬೇಕು. ಏನು ಗುರು ಅಂದರೆ ಇದು ಇನ್ನೂ ಆ್ಯಕ್ಚುಲಿ ನಾನು ಹೊಸ್ದಾಗಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಇದು 2ನೇ ದಿನ. ಇನ್ನು ನನಗೆ ಏನು ಕಂಟೆಂಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿನ್ನೆ ಸ್ವಲ್ಪ ಓಡಾಡಿದೆ, ಜಿಮ್ಗೆ ಹೋದೆ, ಆಚೆ ಎಲ್ಲ ಹೋಗಿದ್ದೆ. ಓಕೆ ಗುರು, ಹಿಂಗೆ ಕ್ಯಾಮ್ರಾ ಎತ್ತಕ್ಕೆ ಒಂಥರ ಅನಿಸುತ್ತೆ ಗುರು. ಜನ ಅಕ್ಕಪಕ್ಕ ಇರೋರು ಏನು ಮಾಡ್ತಾನೆ ಅಂದ್ಕೊಂಡ್ಬಿಡ್ತಾರೆ ಅಂತ. ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೀವು ಆ್ಯಕ್ಚುಲಾಗಿ ನೋಡಿದರೆ ಆಲ್ಮೋಸ್ಟ್ ಕಾರೊಳಗೇ ವೀಡಿಯೋ ಮಾಡ್ತಾ ಇರ್ತೀನಿ. ಇಲ್ಲ ಅಂದರೆ ಈ ರೂಮ್ ಹೆಂಗೆ ಅಂದರೆ ಇದು ಆ್ಯಕ್ಚುಲಿ ಒಂದು ನಿಮಿಷ ಇದು ನನ್ನ ಸ್ಟುಡಿಯೋ. ಇದು ಒಂದು ನಿಮಿಷ. ಹಾಂ, ಇದು ನನ್ನ ಸ್ಟುಡಿಯೋ, ನನ್ನ ವರ್ಕ್ ಸ್ಪೇಸ್ ಇದು. ಓಕೆನಾ. ಇಲ್ಲಿ ಬಂದರೆ ಇದು ರೂಮ್. ಇಷ್ಟೇ. ಮನೆ ಪಕ್ಕದಲ್ಲಿ ಇದು ನಮ್ಮದೇ ಮನೆ. ಇದು ನಾನು ಯೂಸ್ ಮಾಡ್ತೇನೆ ಆ್ಯಸ್ ಎ ಸ್ಟುಡಿಯೋ ಅಥವಾ ಆಫೀಸಾಗಿ ನಾನು ಯೂಸ್ ಮಾಡ್ತೇನೆ. ಇಷ್ಟೇ. ಇನ್ನೂ ಆಚೆ ಹೋಗಿ ಆ ಕಡೆ ಹೋಗಿ ಮಾತಾಡೋಲ್ಲ, ಇನ್ನೂ ಧೈರ್ಯ ಇಲ್ಲ. ಅಂದರೆ ಯಾರು ಜಡ್ಜ್ ಮಾಡಲ್ಲ, ನಮ್ಮನೇಲಿ ಸಪೋರ್ಟ್ ಮಾಡ್ತಾರೆ. ಬಟ್ ಆದರೂ ಒಂಥರ ಏನಂತಾರೆ ಹೆಸಿಟೇಷನ್, ಒಂಚೂರು ಇಂಜರಿಗೆ. ಸೊ ಈಗ ಆ್ಯಕ್ಚುಲಾಗಿ ಅವಳು ನನ್ನ ಫ್ರೆಂಡ್ 11 ಗಂಟೆಗೆ ಬರೋಕೆ ಹೇಳಿದ್ಲು. ಆಗಲೇ ಇಲ್ಲ 11 ಗಂಟೆ ಆಗೋಗಿದೆ. ಸೊ ಬೇಗ ರೆಡಿಯಾಗಿ ಹೊರಡೋಣ. ಮತ್ತೆ ಸಿಗ್ತೀನಿ. ಮಕ್ಕ ಕರ್ಕೊಂಬಂದ್ಲು. ನಮ್ಮ ಬರೋ ಅಷ್ಟಲ್ಲಿ ಬಂದ್ಬಿಟ್ಟು ನಾನೇನು ಮಾಡಲಿ. ಯಾಕಪ್ಪಿ ನಿಂಗೆ ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ನೆನ್ನೆ ಎಲ್ಲ ಲೆಗ್ ಹೊಡೆದ್ಬಿಟ್ಟು ಮೊನ್ನೆ ಹತ್ತು ಇದ್ರೆ ಗಾಡಿ ಹೇಳು ಯಾರಿಗೆ ಬೇಕಿದ್ರೆ ಸಣ್ಣ ಆಗೋದು ಅಂತೆ ಅಂತವ್ರು ಯಾಕೆ ತಿನ್ಬೇಕಿತ್ತಂಗೆ. ಹಾಂ, ಏನೇನು ಬಾಯ್ ಕೊಟ್ಟರೆ ತಿನ್ನಕ್ಕೆ. ಸೊ ಗಾಯ್ಸ್, ನಾನು ರೆಡಿಯಾಗಿ ಹೊರಟೆ. ಆಗಲೇ ಟೈಮ್ ಹೋಯ್ತು. 11 ಗಂಟೆಗೆ ಹೇಳಿದ್ಲು. ಆಗಲೇ 11:15 ಆಯಿತು. ಹೋಗ್ತಾ ಇದ್ದೀನಿ ಅಂದಿವೆ. ಬೇಗ ಹೋಗಬೇಕು. ಆಗಲೇ ಫೋನ್ ಮಾಡಿದ್ರು ಒಂದ್ಸಲ. ಲೇಟ್ ಆದರೆ ಮತ್ತೆ ಬೈತಾಳೆ. ಇನ್ನೂ ತುಂಬ ಶಿಫ್ಟಿಂಗ್ಸ್ ಇದೆ. ಸೊ ಅದಕ್ಕೆ ಬೇಗ ಬಾ ಅಂತ ಹೇಳಿದ್ಲು. ಅಂದರೂ ಲೇಟ್ ಮಾಡಿದ್ದೀನಿ. ಈಗ ಬೇಗ ಹೋಗಿ ಅದೆಲ್ಲ ಐಟಮ್ ಎಲ್ಲ ಶಿಫ್ಟ್ ಮಾಡಿ ಹಣ್ಣು ತೊಗೊಂಡು ಮತ್ತೆ ವಾಪಸ್ ಬಂದು ನನಗೆ ಸ್ವಲ್ಪ ವರ್ಕ್ಸ್ ಮುಗಿಸ್ಕೋಬೇಕು. ಮತ್ತು ಆ್ಯಕ್ಚುಲಾಗಿ ಜಿಮ್ ಇಲ್ಲ, ಸಂಡೇ ಮಾರ್ನಿಂಗ್ ಇರುತ್ತೆ. ಬಟ್ ಮಾರ್ನಿಂಗ್ ಹೋಗೋಕ್ಕಾಗಿಲ್ಲ, ಎದ್ದೇ ಇಲ್ಲ ಗಾಯ್ಸಿನ ಎಲ್ಲ ಹೋಗೋದು ಮಾರ್ನಿಂಗು. ಹಾಗಾಗಿ ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು, ನಮ್ಮ ಹುಡುಗರ ಮನೆಗೆ ಹೋಗ್ಬೇಕು. ಅವರು ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಮಾಡಿದರು. ಸೊ ಈಗ ಯಾಕೋ ಅದನ್ನು ಕಂಟಿನ್ಯೂ ಮಾಡ್ತಾ ಇಲ್ಲ, ನಿಲ್ಲಿಸ್ಬಿಟ್ಟವ್ರೆ. ಸೊ ಅಲ್ಲಿಗೆ ಹೋಗಿ ಅದೊಂಚೂರು ಮಾತಾಡಿಕೊಂಡು ಬರಬೇಕು. ವಯಸ್ಸು ನೋಡಿ, ಇವಳು ಶಿಫ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಆಯ್ತಂತ ಅರ್ಧ ಗಂಟೆ ಆಯಿತು. ಇದರಲ್ಲಿ ಮೇಲೋಗೊಳೆ ಒಳಗೆ ಹೋಗ್ತೀನಿ. ಅರ್ಧ ಗಂಟೆ ಆಗೈತೆ ಬಂದು. ಗೈಸ್ ಹೋದ್ವಿ ಮತ್ತೆ ಲಗೇಜ್ ತೊಗೊಂಡು. ಕೇಳಿದ್ರೆ ಏನು ಮಾಡ್ತಿದ್ದಮ್ಮ ಅಂದರೆ, ಯಾವುದೋ ಹುಡುಗಿ ಅಲ್ಲಿ ರೂಮ್ಮೇಟ್ ಥರ ಸಿಕ್ಕಿದ್ರು ಅಂತ ಹೊಸಬ್ರು ಹುಡುಗಿರು ಸಿಕ್ಕಿದ್ರು. ಆರಾಮಾಗಿ ಮಾತಾಡ್ಕೊಂಡು ನಿಂತಿದ್ದೆ. ಮರ್ತುಬಿಟ್ಟೆ ನಿನ್ನ ಅಂತ. ಇಲ್ಲಿ ಬಂದು ಬಿಸಿಲಲ್ಲಿ ಒಬ್ಬನೇ ನಿಂತಿದ್ದೀನಿ, ಮರ್ತುಬಿಟ್ಟೆ ಅಂತಾರಲ್ಲ. ಏನು ಹುಡುಗಿರು ಗೈಸ್. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಗಾಯ್ಸ್, ಫುಲ್ ಟ್ರಾಫಿಕ್ಕು. ಇಲ್ಲಿ ರೋಡ್ ರೆಡಿ ಮಾಡ್ತವ್ರೆ. ಎರಡೂ ಕಡೆ ರೋಡ್ ರೆಡಿ ಮಾಡ್ತಾ ಇರ್ತಾರೆ. ದೊಡ್ಡ ಗಾಡಿಗಳು ಬಂದ್ಬಿಟ್ರೆ ಹೆವಿ ಟ್ರಾಫಿಕ್ಕು ಗಾಯ್ಸ್. ಬನ್ನಿ ನೋಡೋಣ ಏನಾಗೈತಿ. ಗೈಸ್, ಇವರೇ ಶ್ರೀ. ಶ್ರೀ ಯಾರಿಲ್ಲ ಬ್ರೋ. ಅಲ್ಲೋಡ್ರಿ ಬ್ರೋ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಏನು ಮಾಡ್ತಾ ಇದೀಯ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು ಬ್ರೋ. ಕಾಮಿಡಿ ಸೀರಿಯಸ್ ಬ್ರೋ. ಗೈಸ್, ಇವರು ಕೋಚು. ಇವರು ಆನ್ಲೈನ್ ಕ್ಲಾಸಸ್ ಎಲ್ಲ ತಗೋತಾರೆ, ಆನ್ಲೈನ್ ಕೋಚಿಂಗ್ ಕೊಡ್ತಾರೆ ನೋಡಿ. ಬಲ್ಕಿಂಗ್ ಬ್ರೋ ಇವ್ರದ್ದು ಡಯಟು. ಏನೇ ಕೇಳಿದ್ರು ಬಲ್ಕಿಂಗ್. ಇದು ಬಲ್ಕಿಂಗ್ ಇವ್ರದ್ದು.
ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ವಿಡಿಯೋ ಕಟ್ಟಾದ್ಮೇಲೆ ಮಗ ಕಟ್ ಮಾಡ್ಬಿಡು ಮಗ ಹಾಕ್ಬಿಡೋದು ಅಂತಾರೆ ಅಲ್ವಾ ಬ್ರೋ ಅವ್ರ ಫ್ಲೈಟಿಗೆ ಕಳಿಸ್ಬೇಕಿದ್ದೀನ ಮಜಾ ಕೋಚ್ ಏನು ಕೋಚ್ ಇದೆಲ್ಲ ತಿನ್ಬೋದ ಕೋಚ್ ಅಂತ ಎಲ್ಲ ಮೆಸೇಜ್ ಹಾಕ್ತಾರೆ. ಇದೊಂದು ಚಾಕ್ಲೇಟ್ ಕೊಟ್ಟವ್ರು ಕೊಡ್ಲಾ? ಸರಿ ಬಾಯ್ ಬಾಯ್ ಸಿಗೋಣ. ಬಾಯ್ 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 ಗಾಯ್ಸ್. ನಮ್ಮ ಅಕ್ಕವರೆಲ್ಲ ಐಸ್ ಕ್ರೀಮ್ ತರಕ್ಕೆ ಹೋಗೋರಂತೆ ಬೇಕ್ರಿಗೆ ಬರ್ರಿ ಕೊಡ್ತೀನಿ ಗಾಯ್ಸ್. ಅದ್ರಲ್ಲಿ ಡೈಲಾಗ್ ಬೇರೆ ಅಪ್ಪ ಯಾರಿಗೆ ಬೇಕು ಈ ಸಣ್ಣ ಆಗೋದು ಅಂತ ಬತ್ತವಳು ತಡ್ರಿ ಅಲ್ಲಿ ಬತ್ತವ್ರು ನೋಡ್ರಿ ಅಲ್ಲಿ ಈಗ ಹೇಳ್ತಾಳೆ ನೋಡ್ರಿ ಈಗ ಡೈಲಾಗ. ನವ್ಯಾ ಬೆಳಗ್ಗೆ ಏನೋ ಹೇಳ್ತಿದ್ದಲ್ಲ ಏನು ಫ್ಲ್ಯಾಶ್ ಬ್ಯಾಕ್ ಯಾರಿಗೆ ಬೇಕಿದ್ರೆ ಸಣ್ಣ ಆಗೋದು ಅಂತೆ ಬೆಳಗ್ಗೆ. ಅದೇ ಬೆಳಗ್ಗೆ ಅಯ್ಯೋ ಕಾಲು ನೋವ್ತೈತೆ ಯಾರಿಗೆ ಬೇಕು ಗುರು ಸಣ್ಣ ಆಗೋದು ಅಂತ ಇದೇ ಮೂತಿ ಹೇಳಿದ್ದು ಇದೇ ಮೂತಿ. ಈಗ ನೋಡಿದ್ರೆ ಇಲ್ಲಿ ತೋರ್ಸೋದು ಕವರು ನೋಡು ಕವರ್ ಸಮೇತ ಹಿಡ್ಕೊಂಬರೋದು. ಹೇಳು ಐಸ್ ಕ್ರೀಮು, ಹಾಂ ಒಂದು ಕೇಕು, 2 ಹೆಸರು ಬೇಳೆ, 3 ಅಷ್ಟೇ. ಅಲ್ಲ ನೀನೇನು ತಿಂತೀಯ? ನಾನು ಏನು ತಿನ್ನಲ್ಲ, ಐಸ್ ಕ್ರೀಮ್ ಒಂದೇ ತಿನ್ನೋದು. ಹಾಂ ಕಿಟ್ಟಣ ಬೇಳೆ ನಮ್ಮ ಅಮ್ಮಂಗೆ, ಹಾಂ ಹಾಂ ಕೇಕು ನನ್ನ ತಂಗಿಗೆ, ಹಾಂ ಐಸ್ ಕ್ರೀಮು ನಂಗೂ ಹಾಕೊಂಡು ಕಿಟ್ಟೆ ಸ್ಪೂನ್ ನಮ್ಮ ಅಪ್ಪಂದೆ ಡಿಸೈನ್ ಐತೆ. ವಿಡಿಯೋ ಆನ್ ಮಾಡಿದ ತಕ್ಷಣ ಗೋವಿಂದರಾಜು ಅನ್ನೋದು ಇಲ್ಲ ಹಂಗೆ ಬಾಯ್ಗೆ ಹೋಗಿರೋದು. ನಿಂಗೆ ಬೇಕಾ ಐಸ್ ಕ್ರೀಮ್? ಹರೀಶಾ ಯಾವ ಪಾಟಿ ಝೂಮ್ ಆಗ್ತೀಯ? ನಿಂಗೆ ಬೇಡವಾ? ಕರೆಕ್ಟ್ ನೀವು ಡಯಟ್ ತಿನ್ನೋದು. ಥ್ಯಾಂಕ್ ಯು. ಚಾಕ್ಲೇಟ್ ತಗಷ್ಟು ತಿನ್ನೋದು. ಯಾಕ ವಿಡಿಯೋ ಆಫ್ ಆದ್ಮೇಲೆ ತಾನು ತಿನ್ನಕ್ಕ ವೈಸ್. ಈಗ ನಾನು ಮಲಗಿರೋನು ಎಬ್ಬಿಸ್ಬಿಟ್ಟು ಬಟ್ಟೆ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತವ್ರೆ ವೈಸ್. ನಾಳೆ ನಮ್ಮ ಅಮ್ಮನ ಬರ್ಡೇ ಇದೆ ಆ್ಯಕ್ಚುಲಾಗಿ, ಅದಕ್ಕೆ ಇಲ್ಲಿಗೆ ಶಾಪಿಂಗ್ ಕರ್ಕೊಂಬಂದಿರೋದು. ಇವತ್ತು ನನ್ನ ಹತ್ರ ಫುಲ್ ಟ್ಯಾಕ್ಸ್ ಹಾಕಿಸ್ತಾರೆ. ಇವತ್ತು ನಮ್ಮ ಅಕ್ಕನ ಹತ್ರ ಹಾಕಿಸ್ತೀನಿ ಟ್ಯಾಕ್ಸ್. ನಿನಗೇನು ಕೊಡ್ಸಲ್ಲ ಬಾ. ನಾನೇ ತಗೊಳ್ಳೋದು ನಂದು. ಕಾರ್ಡ್ ನನ್ನ ಹತ್ರ ಐತಲ್ಲ, ಕಾರ್ಡ್ ನನ್ನ ಹತ್ರ ಐತೆ. ಅದ್ರಲ್ಲಿ ಬೇರೆ ಕಲರ್ ಇಲ್ವ ನೋಡ್ತೀಯಾ? ಬೇರೆ ಕಲರು ಚೆನ್ನಾಗೈತೆ. ಇದು ಪ್ಯಾಟ್ರನ್ ಐತೆ. ಅದು ಎಲ್ಲದರಲ್ಲೂ ಬರುತ್ತೆ ಪ್ಯಾಟ್ರನ್. ಅಲ್ಲ ಇದು ಒಂಥರ ಕಾಣುತ್ತೇನೋ ಅಂತ ಅಷ್ಟೇ. ಸರಿ ಆಯ್ತು. ಹಿಂಗೆ ಬರೋದೇ ಹಂಗೆ. ನೀವೇ ತಗೋತೀರಾ? ಅಂಗಡಿಯಿಂದ ಹಚ್ಕೋಗ್ತೀನಿ ಬ್ರೋ ಇವ್ರನ್ನ ಕೆಲಸ ಸೇರಿಸ್ಕೊಂತೀರಾ? ಹೆಂಗೋ ಅವ್ರಿಗೆ ಕೆಲಸದವ್ರು ಬೇಕೀಗ ಪಾಪ. ಹ್ಞೂ ಕೆಲಸ ಬೇಕು ಪಾಪ ಅವ್ರು ಏನು ಮಾಡ್ತಾರೆ. ಆಯ್ತು ಮಾಡ ಅದ್ರಾಗೇನು ಅವಮಾನ. ಹ್ಞೂ ಅಣ್ಣ ಸಂಬಳ ಎಲ್ಲ ಕೊಡ್ಬೇಡ್ರಿ, ತಿಂಗಳಿಗೊಂದು ಜೊತೆ ಬಟ್ಟೆ ಅಷ್ಟೇ. ಒಂದು ಜೊತೆ ಸಾಕೋದಲ್ಲ. ಯಾರು ಸ್ಟಾಕ್ ಬಂದಾಗ ಒಂದು ನೋಡೋದು ತಗೊಂಡ್ಬಿಡೋದು ಅಷ್ಟೇ. ಅಲ್ಲಿ ಯಾವುದೋ ನೋಡಿದ್ರು ಅಲ್ಲಿ ಸಿಗ್ಲಿಲ್ಲ, ಈಗ ಇಲ್ಲಿ ಹುಡುಕ್ತವ್ರೆ. ಹೆಂಗೋ ಇದು ನೋಡೋಣ. ಅಲ್ಲ ಕಣಮ್ಮ, ಸ್ಲೀವ್ ಇರೋದೇ ಅವ್ರನ್ನ ಕೇಳಂತ. ನವ್ಯಾ 2 ಆಯ್ತು, ಅಲ್ಲೆರಡು ಅದೊಂದು 3 ಆಯ್ತು. ಇಲ್ಲಿ ನೋಡು ಲಾಸ್ಟಿಗೆ ಯಾವ ಥರ ಯಾಕೆ ಹ್ಞೂ ನಾನಿದ್ದೀನಿ, ನಾನು ಸೇರಿಸ್ಕೊಳ್ರಿ ಕೆಲಸಕ್ಕೆ ಅನ್ನಷ್ಟೇ. ಹ್ಞೂ ಮಮ್ಮಿ ನಾಳೆ ಇದಾಕು ನೀನು ಕೊಡಿಸಿರೋ ನಾವು ಇದನ್ನ ಹಾಕೋಣ. ನನಗಿಷ್ಟ ಬಂದಿದ್ದು ನಾನು ಹಾಕೊಳ್ಳಲ್ಲ. ಎಲ್ಲ ಬರೀ ಓಲ್ಡ್ ಮಾಡೆಲ್ಗಳು ಕೊಡಿಸ್ತಾ ಇದೀವಿ, ಹಾಕೊಬೇಕಷ್ಟೇ. ಹೆಂಗೆಲ್ಲ ಅನ್ಬಾರ್ದಪ್ಪ ಜನ. ಕೊಡ್ಸಲ್ಲ ಅಣ್ಣ ಇದೆರಡು ಸೊ ಗೈಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದು ಒಂದು ಪವರ್ ನ್ಯಾಪ್ ಹಾಕ್ಕೊಂಡು ಊಟ ಮಾಡಿ ಒಂದು ವಾಕ್ ಮಾಡಿ ಈಗ ಹೋಗಿ ಮಲ್ಕೊಳ್ಳೋದೆ. ವಾಕು ಊಟ ಎಲ್ಲ ಆಗೈತೆ, ಈಗ ಹೋಗಿ ಮಲ್ಕೊಳ್ಳೋದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಸಿಗುವ. ಬಾಯ್ ಬಾಯ್.